ದಲಿತ ವೃದ್ಧ ಮಹಿಳೆಯರ ಮೇಲೆ ನಿವೃತ್ತ ಗ್ರಾಮ ಲೆಕ್ಕಿಗ ಹಲ್ಲೆ ನಡೆಸಿದ್ದಾನೆ ಎಂದು ಆರೋಪಿಸಲಾಗಿದೆ. ತುಮಕೂರು ತಾಲೂಕಿನ ತಿಮ್ಮರಾಜನಹಳ್ಳಿಯಲ್ಲಿ ಈ ಘಟನೆ ಆಗಿದೆ. ನಿವೃತ್ತ ಗ್ರಾಮ ಲೆಕ್ಕಿಗ ರಮೇಶ್ ನಮ್ಮ ಮೇಲೆ ಹಲ್ಲೆ ನಡೆಸಿದ್ದಾನೆ ಅಂತ ಸಿದ್ದಲಿಂಗಮ್ಮ, ಶಾರದಮ್ಮ, ಲಕ್ಕಕ್ಕ ಎನ್ನುವವರು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ತಿಮ್ಮರಾಜನಹಳ್ಳಿ ಸರ್ವೆ ನಂಬರ್ 5ರಲ್ಲಿರುವಂತ ಪಿತ್ರಾರ್ಜಿತ ಜಮೀನಿನಲ್ಲಿ ಗುಡಿಸಲು ನಿರ್ಮಿಸಿಕೊಳ್ಳೋದಕ್ಕೆ ಹೋಗಿದ್ದಂತ ಮಹಿಳೆಯರ ಮೇಲೆ ರಮೇಶ ಕುಟುಂಬದವರು ಹಲ್ಲೆಯನ್ನ ನಡೆಸಿ ಜಾತಿ ನಿಂದನೆಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಸೀರೆ ಬಟ್ಟೆಯನ್ನ ಹರಿದು ಹಾಕಿ ಹಲ್ಲೆ ನಡೆಸಿದ್ದಾರೆ ಅಂತ ಮಹಿಳೆಯರು ಕಣ್ಣೀರು ಹಾಕಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲೊಂದು ವಿಚಿತ್ರ ಘಟನೆ ನಡೆದಿದೆ. ಅರಳಿ ಮರ ಕಡಿಯಲು ಹೋದವರಿಗೆ ಆಂಜನೇಯ ಸ್ವಾಮಿ ದರ್ಶನವನ್ನ ಕೊಟ್ಟಿದ್ದಾರಂತೆ. ಇನ್ನು ಬನಹಟ್ಟಿಯ ಸೋಮವಾರಪೇಟೆಯ ನಾಮದೇವ ಗಲ್ಲಿಯ ಹನುಮ ದೇವಾಲಯದಲ್ಲಿ ಈ ಘಟನೆ ನಡೆದಿದೆ. ದೇವಸ್ಥಾನದ ಆಡಳಿತ ಸಮಿತಿ ಅರಳಿ ಮರವನ್ನ ಕಡಿದು ಕಟ್ಟಡ ನಿರ್ಮಾಣ ಮಾಡೋಕೆ ಮುಂದಾಗಿತ್ತು. ಈ ವೇಳೆ ಅರಳಿ ಮರ ಕಾಂಡದಲ್ಲಿ ಹನುಮನ ಚಿತ್ರ ಹೋಲುವಂತ ಚಿತ್ರ ಕಂಡು ಬಂದಿದೆ. ಹನುಮನನ್ನೇ ಹೋಲುವಂತ ಚಿತ್ರ ನೋಡಿ ಸ್ಥಳೀಯರು ವಿಸ್ಮಯಗೊಂಡಿದ್ದಾರೆ. ನಮಗೆಲ್ಲ ಸಾಕ್ಷಾತ್ ಹನುಮಂತನೇ ದರ್ಶನವನ್ನ ಕೊಟ್ಟಿದ್ದಾನೆ ಅಂತ ತಕ್ಷಣ ಪೂಜೆ ಪುರಸ್ಕಾರವನ್ನ ಮಾಡಿ ಸ್ಥಳೀಯರು ಭಕ್ತಿ ಭಾವವನ್ನ ಮೆರೆದಿದ್ದಾರೆ. ಇನ್ನು ಘಟನೆಯ ಹಿನ್ನೆಲೆಯಲ್ಲಿ ದೇವಾಲಯಕ್ಕೆ ಈಗ ಸಾವಿರಾರು ಜನ ಆಗಮಿಸುತ್ತಿದ್ದಾರೆ. ಡ್ರಗ್ಸ್ ಅವೇರ್ನೆಸ್ ಕಾರ್ಯಕ್ರಮದಲ್ಲಿ ಮಂಗಳೂರು ಕಾಲೇಜು ಆಡಳಿತ ಮಂಡಳಿಗೆ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಕಾಲೇಜು ಆಡಳಿತ ಮಂಡಳಿಗೆ ಕಳೆದ ಸಭೆಯಲ್ಲಿ ಸೂಚನೆಯನ್ನ ಕೊಟ್ಟಿದ್ವು. ತಮ್ಮ ಕಾಲೇಜಿನಲ್ಲಿ ಡ್ರಗ್ಸ್ ದಾಸರಾದ ವಿದ್ಯಾರ್ಥಿಗಳ ಪಟ್ಟಿ ಕೊಡಿ ಅನ್ನೋದಾಗಿ ಕೇಳಿದ್ವಿ. ಆದರೆ ಕೆಲ ಕಾಲೇಜುಗಳು ಮಾತ್ರ ಪಟ್ಟಿಯನ್ನ ಕೊಟ್ಟಿದೆ. ಇನ್ನು ಹಲವು ಕಾಲೇಜುಗಳು ಸೂಚನೆಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ನಾವು ಕಾಲೇಜಿಗೆ ಬರೋದು ನಿಮಗೂ ಕೂಡ ಒಳ್ಳೆಯದಲ್ಲ. ಡ್ರಗ್ಸ್ ಚಟವನ್ನ ಬಿಟ್ರೆ ನಿಮ್ಮ ಬದುಕಿಗೆ ಒಳ್ಳೆಯದು. ಸರಿಯಾದ ಕೌನ್ಸಿಲಿಂಗ್ ಪಡೆದು ಚಟವನ್ನ ಬಿಡಿ, ಉತ್ತಮ ಭವಿಷ್ಯವನ್ನ ರೂಪಿಸಿಕೊಳ್ಳಿ ಅಂತ ಕಾರ್ಯಕ್ರಮದಲ್ಲಿ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಖಡಕ್ ಭಾಷಣವನ್ನ ಮಾಡಿದ್ರು. ಮೈಸೂರು ಜಿಲ್ಲೆಯಲ್ಲಿ ಜಾನುವಾರುಗಳ ಮೇಲೆ ಹುಲಿ ಬೇಟೆ ಮುಂದುವರೆದಿದೆ. ಇನ್ನು ಕೆಜೆ ಹಬ್ಬನಕುಪ್ಪೆಯಲ್ಲಿ ಹಸುವಿನ ಮೇಲೆ ಹುಲಿ ದಾಳಿಯನ್ನು ನಡೆಸಿದೆ. ಗೌರಿಪುರದಲ್ಲಿ ಹುಲಿ ದಾಳಿಯಿಂದ ಹಸು ತೀವ್ರವಾಗಿ ಗಾಯಗೊಂಡಿದೆ. ನಾಗರಹೊಳೆ ಉದ್ಯಾನವನದ ಬಳಿಯ ಕಚುವಿನಹಳ್ಳಿಯ ರುಕ್ಮಿಣಿ ಶ್ರೀನಿವಾಸರಿಗೆ ಸೇರಿದಂತ ಹಸು ಮೃತಪಟ್ಟಿದೆ. ಇನ್ನು ನಂಜಾಪುರ ಗ್ರಾಮದ ಮುರಾರ್ಜಿ ವಸತಿ ಶಾಲೆಯ ಪಕ್ಕದ ಕುರುಚಲ ಅರಣ್ಯ ಪ್ರದೇಶದಲ್ಲೂ ಕೂಡ ಹುಲಿ ದಾಳಿ ಮಾಡಿ ರೈತ ನಟರಾಜ್ ಎನ್ನುವರ ಹಸುವನ್ನ ಗಾಯಗೊಳಿಸಿದೆ. ಸ್ಥಳಕ್ಕೆ ಅರಣ್ಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಹೃದಯಾಘಾತದಿಂದ ಚಿಕ್ಕಮಗಳೂರು ಮಾಜಿ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಮೃತಪಟ್ಟಿದ್ದಾರೆ. 72 ವರ್ಷದ ಟಿ ರಾಜೇಂದ್ರ ಕಳೆದ 1 ವರ್ಷದಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಈಗ ದಿಢೀರ್ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದ್ದಾರೆ. ಇವರು ರೈತ ಸಂಘಟನೆಗಳಲ್ಲಿ ಹಲವು ವರ್ಷಗಳ ಕಾಲ ಭಾಗಿಯಾಗಿದ್ರು. ಜಿಲ್ಲೆಯಲ್ಲಿ ಜೆಡಿಎಸ್ ಪಕ್ಷವನ್ನ ಮುಂಚೂಣಿಗೆ ತರುವಲ್ಲಿ ಇವರ ಪಾತ್ರ ಪ್ರಮುಖವಾಗಿತ್ತು. ಹಾಸನದಲ್ಲಿ ಪ್ರತ್ಯೇಕ ಪ್ರಕರಣಗಳಲ್ಲಿ 3 ದಿನಗಳಲ್ಲಿ 3 ಚಿರತೆಗಳು ಸಾವನ್ನಪ್ಪಿವೆ. ಈ ಕುರಿತು ಹಾಸನ ಸಿಸಿಎಫ್ ಯಡುಕುಂಡಲ ಅವರು ತನಿಖೆಗೆ ಆದೇಶಿಸಿದ್ದಾರೆ. 5 ಹುಲಿಗಳ ಹತ್ಯೆ ಪ್ರಕರಣ ಮಾಸುವ ಮುನ್ನವೇ ಚಿರತೆಗಳು ಮೃತಪಟ್ಟಿವೆ. ಹಾಸನದ ಬೇಲೂರು, ಚನ್ನರಾಪಟ್ಟಣದ ವಿವಿಧ ಗ್ರಾಮಗಳಲ್ಲಿ ಈ ಘಟನೆ ನಡೆದಿದೆ. 11ನೇ ತಾರೀಕು ಬೇಲೂರು ತಾಲೂಕಿನ ಚಿಕ್ಕನಾಯಕನಹಳ್ಳಿ ಹಂದಿ ಉರುಳಿಗೆ ಸಿಲುಕಿ 6 ವರ್ಷದ ಗಂಡು ಚಿರತೆ ಮೃತಪಟ್ಟಿತ್ತು. 13ನೇ ತಾರೀಕು ಚಂದ್ರಾಯಪಟ್ಟಣ ರೈಲ್ವೆ ಹಳಿ ಬಳಿ 2 ಚಿರತೆಗಳ ಮೃತದೇಹ ಕೂಡ ಪತ್ತೆಯಾಗಿದೆ. 4 ವರ್ಷದ ಮತ್ತು 18 ತಿಂಗಳ 2 ಚಿರತೆಗಳ ಮೃತದೇಹಗಳು ರೈಲ್ವೆ ಹಳಿಯ ಪಕ್ಕ ಪತ್ತೆಯಾಗಿದೆ. ಒಂದು ಗಂಡು ಚಿರತೆಗೆ ತಲೆಭಾಗದಲ್ಲಿ ಪೆಟ್ಟು ಬಿದ್ದಿರುವುದು ಕೂಡ ದೃಢಪಟ್ಟಿದೆ. ಮತ್ತೊಂದು ಹೆಣ್ಣು ಚಿರತೆ ಸಾವಿಗೆ ಕಾರಣ ಏನು ಅನ್ನೋದು ಕೂಡ ಇನ್ನೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗ ತನಿಖೆ ಮುಂದುವರೆದಿದೆ. ದೊಡ್ಡಬಳ್ಳಾಪುರದ ನಗರದ ಮಸೀದಿ ಬಳಿ ಶಿಯಾ ಮುಸ್ಲಿಂ ಸಮುದಾಯದಿಂದ ಮೊಹರಂ ಆಚರಣೆಯನ್ನು ಮಾಡಲಾಯಿತು. ಬ್ಲೇಡ್ ಮತ್ತಿತರ ಹರಿತ ಆಯುಗಳಿಂದ ಸದ್ಯ ಎದೆಗೆ ಚುಚ್ಚಿಕೊಂಡು ಆಚರಣೆಯನ್ನ ಮಾಡಲಾಗಿದೆ. ಮೊಹರಂ ನಡೆದ 7ನೇ ದಿನಕ್ಕೆ ನಡೆಯುವಂತ ಆಚರಣೆ ಇದಾಗಿದ್ದು, ರಕ್ತ ಸಿಕ್ತ ದೇಹವನ್ನ ಹುಸೇನ್ ದೇವರಿಗೆ ಅರ್ಪಿಸಿ ಹರಕೆಯನ್ನ ಸಲ್ಲಿಸಿ ವಿಚಿತ್ರ ವಿಭಿನ್ನ ಆಚರಣೆಯನ್ನ ಮಾಡಲಾಗಿದೆ. ಧರ್ಮಗುರುಗಳು ಧಾರ್ಮಿಕ ವಿಧಿವಿಧಾನಗಳನ್ನ ನೆರವೇರಿಸಿದ್ದಾರೆ. ಇನ್ನು ಆಚರಣೆಯಲ್ಲಿ 2000ಕ್ಕೂ ಹೆಚ್ಚು ಶಿಯಾ ಸಮುದಾಯದವರು ಭಾಗಿಯಾಗಿದ್ರು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಏರ್ಪಡಿಸಲಾಗಿತ್ತು.
ಚಿಕ್ಕಬಳ್ಳಾಪುರದಲ್ಲಿ ಶಾಸಕ ಸುಬ್ಬಾರೆಡ್ಡಿ ವಿರುದ್ಧ ಬಿಜೆಪಿ ಜಿಲ್ಲಾಧ್ಯಕ್ಷ ಸೈಕಲ್ ರಾಮಚಂದ್ರಗೌಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮೇಲೆ ಇಡಿ ದಾಳಿ ಹಿನ್ನೆಲೆ ಬಿಜೆಪಿ ವಿರುದ್ಧ ಕೆಂಡ ಕಾರಿದ್ರು. ಬಿಜೆಪಿ ಕುತಂತ್ರದಿಂದ ಇಡಿ ದಾಳಿ ಮಾಡಿದ್ದಾರೆ ಎಂದು ಶಾಸಕ ಸುಬ್ಬಾರೆಡ್ಡಿ ಆರೋಪವನ್ನ ಮಾಡಿದ್ರು. ಇದಕ್ಕೆ ಸೈಕಲ್ ರಾಮಚಂದ್ರಗೌಡ ಟಾಂಗ್ ಕೊಟ್ರು. ಸುಬ್ಬಾರೆಡ್ಡಿ ಸನ್ಯಾಸಿ ಎನ್ನಲ್ಲ, ಬಾರ್ ವೈನ್ಸ್ ರಿಯಲ್ ಎಸ್ಟೇಟ್ ವ್ಯಾಪಾರಿ, ಈಗ ರಾಜಕಾರಣಿ. ಮೊದಲು ವ್ಯಾಪಾರವನ್ನ ಮಾಡಿಕೊಂಡು ರಾಜಕಾರಣಕ್ಕೆ ಬಂದವರು. ಅಲ್ಲದೆ ನಾಮಪತ್ರದಲ್ಲಿ ತಪ್ಪು ಮಾಹಿತಿಯನ್ನ ಕೊಟ್ಟಿರುವ ಬಗ್ಗೆ ಕೋರ್ಟ್ನಲ್ಲಿ ತನಿಖೆ ನಡೀತಾ ಇದೆ. ಈಗ ಇಡಿ ದಾಳಿ ಮಾಡಿದ್ದಾರೆ ಅಂತ ತಪ್ಪು ಮಾಡಿಲ್ಲ ಅಂದ್ರೆ ಏನು ಆತಂಕ ಯಾಕೆ ಇವರಿಗೆ? ಇಡಿ ದಾಳಿಗೆ ರಾಜಕೀಯ ಬಣ್ಣ ಬೆಳೆಯುವುದು ಸರಿಯಲ್ಲ ಅಂತ ಗರಂ ಆದ್ರು. ಸುಮಾರು ರಾಜಕಾರಣಿಗಳ ವ್ಯಾಪಾರಸ್ಥರನ್ನ ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳನ್ನ ಕಂಡಿಡ್ತಕ್ಕಂಥ ಕೆಲಸ ಅವ್ರದ್ದು. ಬರೀ ರಾಜಕಾರಣಿಗಳು ಒಬ್ಬರದೇ ಅಲ್ಲ. ಇವತ್ತು ಸುಬ್ಬಾರೆಡ್ಡಿ ಅವರು ಏನು ಸನ್ಯಾಸಿ ಅಲ್ಲ, ಓನ್ಲಿ ರಾಜಕಾರಣಿ ವ್ಯಕ್ತಿ ಅಲ್ಲ. ಅವರು ಸಾಕಷ್ಟು ಅವರು ಬಾರ್ಗಳು, ವೈನ್ಸು ವ್ಯಾಪಾರಕ್ಕೆ ಪ್ರಸಿದ್ಧ. ಅವರು ಅದ್ರ ಜೊತೆಗೆ ರಿಯಲ್ ಎಸ್ಟೇಟು ಮಾಡ್ತಾರೆ. ಸಾಕಷ್ಟು ಹಣ ಟ್ರಾನ್ಸಾಕ್ಷನ್ ಮಾಡ್ತಕ್ಕಂಥದ್ದು ಅವರ ಉದ್ಯೋಗ. ಜೊತೆಗೆ ರಾಜಕಾರಣಿ ಕೂಡ ಆಗಿದ್ದಾರೆ. ಅವರು ಮೂಲತಃ ರಾಜಕಾರಣಿ ಅಲ್ಲ. ಅವರು ಬಂದಿರತಕ್ಕಂಥದ್ದು ವ್ಯಾಪಾರ ಮಾಡೋದು, ಬೆಳೆದಿದ್ದಾರೆ, ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ, ಸಮಾಜ ಸೇವೆ ಮಾಡಿದ್ದಾರೆ, ಜನರು ಗುರುತಿಸಿದ್ದಾರೆ, ಎಲ್ಲ ಜನರು ನಂಬಿಕೆಯಿಂದ ಓಟ್ ಹಾಕಿದ್ದಾರೆ. ಹಂಗಂತ ಹೇಳಿ ಇವತ್ತು ಯಾವುದೋ ಒಂದು ಆ ಕ್ಷೇತ್ರದಲ್ಲಿ ಎಲೆಕ್ಷನಲ್ಲಿ ಅಫಿಡವಿಟಲ್ಲಿ ಕೊಟ್ಟಿರ್ತಕ್ಕಂಥದ್ದು ತಪ್ಪಿದೆ ಅಂತೇಳಿ BJP ಅಭ್ಯರ್ಥಿ ಅವ್ರ ಮೇಲೆ ಕೇಸ್ ಹಾಕಿ 2 ವರ್ಷ ಆಗಿದೆ. ಕೇಸ್ ನಡೀತಾ ಇದೆ. ಆದರೆ ಅಫಿಡವಿಟ್ ಕರೆಕ್ಟ್ ಇಲ್ಲ ಅಂತಕ್ಕಂಥದ್ದು ಕೇಸ್ ನಡೀತಾ ಇದೆ. ಆ ಸಂದರ್ಭದಲ್ಲಿ ಅವ್ರಿರ್ತಕ್ಕಂಥ ಇಡಿ ದಾಳಿ ಏನು ಆಗಿದೆ ಅದು ರಾಜಕಾರಣ ಬಣ್ಣ ಬೆಳೀತಾ ಇರ್ತಕ್ಕಂಥದ್ದು ತಪ್ಪಿದೆ. ಸುಮಾರು ರಾಜಕಾರಣಿಗಳ ವ್ಯಾಪಾರಸ್ಥರನ್ನ ಅವ್ರು ಮಾಡಿರ್ತಕ್ಕಂಥ ಮೈಸೂರು ನಗರ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿ 19 ಆರೋಪಿಗಳನ್ನು ಲಾಕ್ ಮಾಡಿದ್ದಾರೆ. 42 ಸ್ವತ್ತು ಕಳವು ಪ್ರಕರಣಗಳು ಪತ್ತೆಯಾಗಿದ್ದು, ಆರೋಪಿಗಳಿಂದ 659 ಗ್ರಾಂ ಚಿನ್ನಾಭರಣ, 1 ಕೆಜಿ ಬೆಳ್ಳಿ, 27 ದ್ವಿಚಕ್ರ ವಾಹನಗಳು, 1 ಕಾರು, 2,57,000 ನಗದು, 1 ಲ್ಯಾಪ್ಟಾಪ್ ಸೇರಿ ಒಟ್ಟು 63 ಲಕ್ಷ ಮೌಲ್ಯದ ವಸ್ತುಗಳಿಂದ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಈ ಬಗ್ಗೆ ಮೈಸೂರು ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು ಕಾರ್ಯಾಚರಣೆ ವೇಳೆ ಡಿಸಿಪಿಗಳಾದ ಸುಂದರ್ ರಾಜ್, ಬಿಂದುಮಣಿ ಉಪಸ್ಥಿತರಿದ್ದರು. ಕೆಎಸ್ಆರ್ಟಿಸಿ ಬಸ್ ಚಾಲಕನ ನಿರ್ಲಕ್ಷ್ಯದಿಂದ ಅಪಘಾತ ಆಗಿದೆ. ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ಟ್ರ್ಯಾಕ್ಟರ್ಗೆ ಡಿಕ್ಕಿಯಾಗಿ ರಸ್ತೆ ಬದಿಯ ಹಳ್ಳಕ್ಕೆ ಬಸ್ ಉರುಳಿ ಬಿದ್ದಿದೆ. ಶ್ರೀರಂಗಪಟ್ಟಣದ ತಾಲೂಕಿನ ಬೊಮ್ಮನೂರು ಅಗ್ರಹಾರದ ಬಳಿ ಈ ಘಟನೆ ನಡೆದಿದೆ. ಬಸ್ನಲ್ಲಿ ಪ್ರಯಾಣಿಕರಿಲ್ಲದ ಕಾರಣಕ್ಕೆ ಭಾರೀ ಅನಾಹುತ ತಪ್ಪಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಡಿಪೋಗೆ ಸೇರಿದಂತ ಕೆಎಸ್ಆರ್ಟಿಸಿ ಬಸ್ ಇದಾಗಿದೆ. ಘಟನೆಯಲ್ಲಿ ಬಸ್ ಚಾಲಕನಿಗೆ ಗಾಯವಾಗಿದ್ದು ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಇನ್ನು ಸ್ಥಳಕ್ಕೆ ಶ್ರೀರಂಗಪಟ್ಟಣ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಇಷ್ಟೊತ್ತು ನೀವು ನೋಡಿದ್ದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.